शहरातील नेताजी सुभाषचंद्र बोस कोऑपरेटिव्ह क्रेडिट सोसायटीच्या वतीने नेताजींच्या 129व्या जयंतीनिमित्त तसेच संस्थेच्या 25व्या वर्धापन दिनानिमित्त सिल्वर वैभव बेळी बेडगू हा विशेष कार्यक्रम 23 जानेवारी रोजी आयोजित करण्यात आला असल्याची माहिती संस्थेचे संस्थापक व ज्येष्ठ वकील मारुती बी झिरली यांनी दिली। आज शहरामध्ये आयोजित पत्रकार परिषदेत बोलताना त्यांनी सांगितले की हा कार्यक्रम सकाळी 9:30 वाजता नेहरू नगर येथील केएलई डॉक्टर BS जिरगे सभागृहात होणार असून आमदार अभय पाटील यांच्या हस्ते उद्घाटन होईल। ನನ್ನ ಕೂಡ ವೇದಿಕೆಯ ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಸ್ಥೆಯ ಎಲ್ಲ ನಿರ್ದೇಶಕರು, ಕಾನೂನು ಸಲಹೆಗಾರರು ಇದ್ದಾರೆ। ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಸ್ಥೆ ಪ್ರಾರಂಭವಾಗಿ 25 ವರ್ಷಗಳ ಒಂದು ಸುದೀರ್ಘ ಅವಧಿಯನ್ನು ಮುಗಿಸಿದೆ। 26ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದೆ। ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಪ್ರತಿ ವರ್ಷ 23ನೇ ತಾರೀಕು ಜನವರಿ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ। ನಮ್ಮ ಸಂಸ್ಥೆ 800 ಜನರ ಒಂದು ಸದಸ್ಯತ್ವದಿಂದ ಪ್ರಾರಂಭವಾಗಿ ಇವತ್ತು 5,500 ಸದಸ್ಯರನ್ನು ಒಳಗೊಂಡಂಥ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ। ನಮ್ಮದೇ ಆದಂಥ ಅತ್ಯಾಧುನಿಕ ಪ್ರಧಾನ ಕಚೇರಿ ಮತ್ತು ಅದರ ಬ್ರಾಂಚ್ಗಳನ್ನು ಹೊಂದಿದೆ। ಈ ವರ್ಷ ನಾವು ರಜತ ಮಹೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ 129ನೆಯ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಜನವರಿ 23ನೇ ತಾರೀಕು KLEಯ ಶತಮಾನೋತ್ಸವದ ಜಿರ್ಗೆ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ। ಈ ಕಾರ್ಯಕ್ರಮ 2 ವಿಚಾರಧಾರೆಗಳನ್ನು ಮುಂತೆಗೆದುಕೊಂಡು ಹೋಗುವಂಥ ಪ್ರಯತ್ನವಾಗಿದೆ। ಒಂದನೆಯದು ನೇತಾಜಿಯವರ 129ನೆಯ ಜಯಂತಿ ಯಾವ ದಿನವನ್ನು ದೇಶ ಪರಾಕ್ರಮ ದಿವಸ, ಪರಾಕ್ರಮ ದಿನ ಅಂತ ಘೋಷಣೆ ಮಾಡಿದ್ದಾರೆ, ಆ ಒಂದು ಆಚರಣೆಯನ್ನು ಮೊದಲನೇ ಹಂತ ಮಾಡ್ತಾ ಇದ್ದೀವಿ। ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು 1000 ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂಜಾನೆ। ಅದಕ್ಕೆ ನೇತಾಜಿಯವರ ಜೀವನ ಸಂದೇಶ ಏನು, ನೇತಾಜಿ ಸುಭಾಷ್ ಚಂದ್ರ ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ, ಇದ್ರ ಬಗ್ಗೆ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಮಕ್ಕಳಿಗೆ ಕೊಡುವಂಥ ಪ್ರಯತ್ನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ। ಅದಕ್ಕೆ ನಿಮ್ಮ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ। ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದೊಂದು ಹೆಸರೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ಫೂರ್ತಿಯನ್ನು ಮತ್ತು ಯುವಕರಲ್ಲಿ ಕಿಚ್ಚನ್ನು ಹಚ್ಚಿದಂಥ ಒಂದು ದೇದಾಪ್ಯಮ್ಯವಾಗಿರುವಂಥ ಒಂದು दीप ಅದು। या पत्रकार परिषदेला नगरसेवक हनुमंत पोंगाळी यांच्यासह इतर मान्यवर उपस्थित होते। राजशेखर हिरेमठ, KMM मराठी, बेळगाव।